ಕೇಂದ್ರ ಸರ್ಕಾರ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಮಾಡ್ತಾ ಇದೆ. ಇದು ಮಾಡಲಿ, ಆದರೆ ಅದು ಸಾರ್ವತ್ರಿಕವಾಗಿ ಎಲ್ಲರಿಗೂ ತಿಳುವಳಿಕೆ ಇರಬೇಕು. ಯಾವ ರೀತಿಯಲ್ಲಿ ಮಾಡ್ತಾ ಇದೆ, ಅದರ ಸಾಧಕ ಬಾಧಕಗಳು ಏನು, ಜನಸಾಮಾನ್ಯರಿಗೆ ಗೊತ್ತಾಗಬೇಕು. ಯಾಕಂದರೆ ನಮ್ಮ ಭಾಗದಲ್ಲಿ ಈಗಾಗಲೇ ಗುಡ್ಡುಗಾಡು ಓದಿದವರು ಭಾರಿ ಕಡಿಮೆ. ಎಲ್ಲೋ ಕಿಲೋಮೀಟ್ರ್ ದೂರದಲ್ಲಿ ಒಂದೊಂದು ಮನೆಯೆಲ್ಲ ಇರ್ತದೆ. ಅಲ್ಲಿಗೆಲ್ಲ ಹೋಗಿ ಸರಿಯಾಗಿ ಏನು 2002ನೇ ಇಸ್ವಿಯಿಂದ ಹಿಡಿದು ಇಲ್ಲಿವರೆಗಿಂದು ಪರಿಷ್ಕರಣೆ. ಆ ಮಧ್ಯದ ವರ್ಷದಲ್ಲಿ ಕೆಲವರು ಹೊರಗಡೆ ದುಡಿಮೆ ಮಾಡೋಕ್ಕೆ ಅಲ್ಲಿ ಇಲ್ಲಿ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಸಿಗೋದಿಲ್ಲ. ಇಂಥವರೆಲ್ಲ ತಪ್ಪಿಸ್ಕೊಂಡು ಬಿಡ್ತಾರೆ. ಅವರೆಲ್ಲ ದೇಶದ ಪ್ರಜೆಯಾಗಿ ಅವರಿಗೆಲ್ಲ ಬೇಕಾದ ಸವಲತ್ತುಗಳು ಸಿಗಬೇಕಾದ್ರೆ ಅವರೆಲ್ಲರದು ಅಲ್ಲಿ ಏನು ಮತದಾನದ ಹಕ್ಕು ಇರಬೇಕು. ಆದರೆ ಇವ್ರನ್ನೆಲ್ಲ ಬಿಟ್ಟು ಯಾರೋ ನೌಕರರು ಸರಿಯಾಗಿ ವ್ಯವಸ್ಥಿತವಾಗಿ ಮಾಡದೆ ಇವತ್ತು ಏನು ಮೇನ್ ರೋಡ್ನಲ್ಲಿ ಓಡಾಡ್ಕೊಂಡು ಸಿಕ್ಕ ಮನೆಗಳನ್ನು ಮಾಡ್ಕೊಂಡು ಹೋಗ್ಬಿಟ್ರೆ ಆ ನಮ್ಮ ದೇಶದ ಪ್ರಜೆಗಳಾಗಿದ್ದವರು ಶೂನ್ಯ ಆಗಿಬಿಡ್ತಾರೆ. ಅವ್ರಿಗೆ ವೋಟಿಂಗು ಫೆಸಿಲಿಟಿ ಸಿಗಲ್ಲ. ಇದನ್ನೆಲ್ಲ ಮಾಡಬಾರ್ದು ಅಂತೆಲ್ಲ, ಆದರೆ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಯಾವುದೋ ಒಂದು ಹುನ್ನಾರ ಇಟ್ಕೊಂಡು ಯಾರಿಗೋ ಒಳ್ಳೇದು ಮಾಡಲಿಕ್ಕಾಗಿ ಏನೇನೋ ಮಾಡಿ ಕೆಲವು ಕಡೆಯೆಲ್ಲ ಅಪಪ್ರಚಾರಗಳು ನಡೀತಾ ಇದ್ದಾವೆ. ಸತ್ಯವೋ ಸುಳ್ಳೋ ಗೊತ್ತಾಗಲ್ಲ. ಇದನ್ನೆಲ್ಲ ತಿಳುವಳಿಕೆ ಇದ್ದವರು ಪ್ರತಿ ಹಳ್ಳಿ ಗ್ರಾಮ ಪಂಚಾಯತ್ ಎಲ್ಲರಿಗೂ ತಿಳುವಳಿಕೆ ಕೊಟ್ಟು ಮಾಡಿದರೆ ಒಳ್ಳೆಯದು. ಆದರೆ ಅದರಿಂದ ಜನರಿಗೆ ಯಾವುದೇ ರೀತಿಯಾದ ತೊಂದರೆಗಳಾಗಬಾರ್ದು, ಯಾವುದೇ ಒಬ್ಬ ವೋಟರ್ಸು ತಪ್ಪಿಸ್ಕೊಳ್ಬಾರ್ದು. ಆ ರೀತಿಯಲ್ಲಿ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. RSS ರಿಜಿಸ್ಟ್ರೇಷನ್ ಇನ್ನು ನಮ್ಮ ಗೃಹ ಸಚಿವರು ಪ್ರಿಯಾಂಕ ಖರ್ಗೆ ಅವರು RSS ಬಗ್ಗೆ ಬಹಳ ಮಾತಾಡ್ತಿದ್ದಾರೆ ಅಂತ ಜನಸಾಮಾನ್ಯರಿಂದ ಎಲ್ಲರೂ ಹೇಳ್ತಿದ್ದಾರೆ. ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ಹುಟ್ಟಿ ಸತ್ತಿದ್ದಾನೆ ಅನ್ನೋದಕ್ಕೊಂದು ದಾಖಲೆ ಇರ್ತದೆ. ಅವನು ಹುಟ್ಟು ಜನನ ಮರಣ ದಾಖಲೆಗಳಿರ್ತದೆ. ಹಾಗೆ ಒಂದು ಸಂಸ್ಥೆ ಹುಟ್ಟಿದ್ರು ಸಂವಿಧಾನ ಪ್ರಕಾರ ಅದ್ರ ಹುಟ್ಟು ಅದರ ಚಟುವಟಿಕೆ ಅದು ಒಂದು ವ್ಯಕ್ತಿ ರೀತಿಯಲ್ಲಿ ಇರ್ತದೆ. ಆ ದಿಸೆಯಲ್ಲಿ ತಿಳುವಳಿಕಿಸ್ತಿದ್ದಂಥ ರಾಷ್ಟ್ರವ್ಯಾಪಿಗಿರುವಂತಹ ದೊಡ್ಡ ಸಂಸ್ಥೆ ಆಗಿರುವಂಥ RSS ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಏನು ಭಯ ಇದೆ? ನಿಜವಾಗಿ ಮಾಡ್ಕೊಳ್ಬೇಕು. ಅವರು ಜನಸಾಮಾನ್ಯರಿಗೆ ಸ್ಫೂರ್ತಿದಾಯಕವಾಗಿರಬೇಕು. ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ. ಅವರು ಶಿಸ್ತು ಸಹನೆ ಎಲ್ಲ ನಾವು ಮೆಚ್ಕೊಳ್ತೀವಿ. ಆದರೆ ಇದ್ಯಾಕೆ ಇವರು ಹಿಂದುಳಿತಿದ್ದಾರೆ? ನಿಜವಾಗಿಯೂ ಇದು ಒಂದು ರೀತಿ ಜನಸಾಮಾನ್ಯರಿಗೆ ಮಾನಸಿಕವಾಗಿ ಸಣ್ಣ ಕಿರುಕುಳ ಆದಂಗೆ ಆಗುತ್ತೆ. ಒಳ್ಳೆಯ ಸಂಸ್ಥೆ, ನಾವು ನೋಡಿದ್ದೇವೆ, ನಾವು ಬೆಳೆದಿದ್ದೇವೆ, ಅದರಲ್ಲಿ ಎಲ್ಲ ಕೇಳಿದ್ದೇವೆ. ಆದರೆ ಯಾವುದೇ ಒಂದು ಸಂಘ ಸಂಸ್ಥೆ ಸರ್ಕಾರದಲ್ಲಿ ತನ್ನನ್ನು ಪರಿಚಯಿಸಿಕೊಂಡು ತನ್ನ ಸಾಧಕ ಬಾಧಕಗಳು ತನ್ನ ಇದನ್ನು ಹೇಳ್ತದೆ. ಅದೇ ರೀತಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಯಾವುದೇ ಒಂದು ಸಂಸ್ಥೆ ಕಾನೂನು ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಇವ್ರು ಯಾಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ? ಇಷ್ಟು ದೊಡ್ಡ ಸಂಸ್ಥೆ ಆಗಿದ್ದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಜನರಿಗೆ ಒಳ್ಳೆಯದನ್ನು ತೋರಿಸಿ, ಒಳ್ಳೆಯದನ್ನು ಹೇಳಿ, ಒಳ್ಳೆಯದನ್ನು ಮಾಡಿದರೆ ಇನ್ನೂ ವಿಶ್ವಾಸ ಹೆಚ್ಚಾಗಲ್ವಾ RSS ಬಗ್ಗೆ? ಆದರೆ ಈ ದಿಸೆಯಲ್ಲಿ ಅವರು ಮಾಡಿಕೊಳ್ಳಲೇಬೇಕು. ಯಾಕಂದರೆ ಅವರು ಪ್ರತಿಯೊಂದು ಒಬ್ಬ ವ್ಯಕ್ತಿಯು ತನ್ನ ಆದಾಯ, ತನ್ನ ಏನು ಎಕ್ಸ್ಪೆಂಡಿಚರ್ ಏನಿದೆ ಇದನ್ನು ಸಲ್ಲಿಸಿ ಸರ್ಕಾರದಲ್ಲಿ ತನ್ನ ವಾರ್ಷಿಕ ಆದಾಯ ಎಷ್ಟಿದೆ, ಇನ್ಕಮ್ ಟ್ಯಾಕ್ಸು ಮತ್ತೊಂದು ಮುಗಿದೊಂದು ಎಲ್ಲವನ್ನು ಕಟ್ಕೊಂಡು ಬದುಕಲ್ವಾ? ಅವನ ಬಗ್ಗೆ ವಿಶ್ವಾಸ ಕೊಡಲ್ವಾ? ಅದೇ ರೀತಿಯಲ್ಲಿ RSS ಮಾಡಲಿ, ತಪ್ಪೇನಿದೆ? ಒಳ್ಳೆಯ ಸಂಸ್ಥೆ, ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ.